ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೆ ಕೋಚ್ ರೂಮ್ ಕತೆ ಶುರುವಾಗ್ತದೆ. ಕೋಚ್ ರೂಮ್ಗೆ ಎಂಟ್ರಿ ಆಗ್ತಾಳೆ ಭಾರ್ಗವಿ. ಆಗಿದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದಾ ಮತ್ತೆ ಸಾಕ್ಷಿ ಜಗನ್ ಮೂವರು ಕೂಡ ಸೇರ್ಕೊಂಡು ಮಾಡಿದಂಥ ಪ್ಲಾನ್ಗೆ ಇಡೀ ಜಿ.ಪಿ. ಪಾಟೀಲ್ ಕುಟುಂಬನೇ ಹೊರಬೀಳ್ಬೇಕಾಯ್ತು. ಅಂದು ಬೃಂದಾ ಸಾಕ್ಷಿ ಮತ್ತೆ ಜಗನ್ ಜೊತೆ ಸೇರ್ಕೊಂಡು ಪಕ್ಕ ಪ್ಲಾನ್ ಮಾಡಿದ್ದು. ಬಟ್ ಬೆನ್ನಿಗೆ ಚೂರಿ ಹಾಕುವ ಹಾಗೆ ಸಾಕ್ಷಿ ಸಖತ್ತಾಗೆ ಬೃಂದಾಗೆ ಚಳ್ಳೆ ಹಣ್ಣನ್ನ ತಿನ್ಸಿದ್ರು. ಹಾಗಾಗನೆ ಬೃಂದಾ ಕೂಡ ಭಾರ್ಗವಿ ಮತ್ತೆ ಜಿ.ಪಿ. ಪಾಟೀಲ್ ಅವರ ಮನೆಯವರ ಜೊತೆ ಆಕೆ ಕೂಡ ಮನೆಯಿಂದ ಹೊರ ಬರಬೇಕಾಯ್ತು. ಆದ್ರೆ ಇವತ್ತು ತಾನೇ ಕೈ ಹಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಇಲ್ಲಿ ಜಿ.ಪಿ. ಪಾಟೀಲ್ ಅವರ ಒಂದು ಮನೆ ಹೋಗೋದಷ್ಟೇ ಅಲ್ಲ, ಇವತ್ತು ಅಕೌಂಟ್ ಫ್ರೀಸ್ ಆಗಿದ್ದದ್ದು ಮತ್ತೆ ರಿಕವರಿ ಮಾಡಬೇಕಾದ್ರೆ ಆ ದುಡ್ಡು ಕೂಡ ಇಲ್ಲಿ ಜೆ.ಪಿ. ಪಾಟೀಲ್ ಕೈಗೆ ಬಂದು ಸೇರುವುದಿಲ್ಲ. ಅದಕ್ಕೆ ಕಾರಣ ಜಗನ್ ಮಾಡಿದಂತ ಆ ಒಂದು ಪಿತೂರಿ. ಅವತ್ತು ಪತ್ರವನ್ನ ಮನೆಯನ್ನ ಬರ್ಸ್ಕೋಬೇಕಾದ್ರೆ ಅಲ್ಲೇ ಇಡೀ ಜಗನ್ ಲೋನನ್ನ ನಾನ್ ತೀರಿಸ್ತೀನಿ ಅಂತ ಹೇಳಿ ಜೆ.ಪಿ. ಸೈನ್ ಹಾಕೊಟ್ಟಿರ್ತಾರೆ. ಅದನ್ನೇ ಬಂಡವಾಳ ಮಾಡ್ಕೊಂಡಂತ ಜಗನ್ ಇವತ್ತು ತಾನು ಕಂಪ್ನಿ ಕಟ್ಟಿ ಆ ಲೋನನ್ನ ಜೆ.ಪಿ. ತಲೆ ಮೇಲೆ ಕಟ್ಟಿರ್ತಾರೆ. ಹಾಗಾಗಿ ಬಂದಂತ ದುಡ್ಡನ್ನ ಹಾಗೆ ರಿಕವರಿ ಮಾಡ್ಕೊಂಡ್ ಬಿಡ್ತಾರೆ ಬ್ಯಾಂಕ್. ಇದರಿಂದ ಜಿ.ಪಿ. ಪಾಟೀಲ್ ನಿಜಕ್ಕೂ ಕುಸಿದು ಹೋಗ್ತಾರೆ. ಬಟ್ ಆದ್ರೂ ಕೂಡ ತನ್ನ ಮಗ ಸೊಸೆ ಇಬ್ರು ಕೂಡ ನನ್ನ ಜೊತೆಯಾಗಿದ್ದಾರೆ, ನನ್ನ ಮನೆ ನನ್ನ ಜೊತೆಗಿದೆ ಅನ್ನೋ ಒಂದು ತಾಳ್ಮೆ, ಒಂದು ನೆಮ್ಮದಿಯಿಂದ ಅವರು ಸುಮ್ಮನಾಗ್ತಾರೆ. ಬಟ್ ಇದನ್ನ ಜಗನ್ಗೆ ಸಹಿಸೋಕ್ಕಾಗಲ್ಲ. ಯಾಕಂದ್ರೆ ಜಗನ್ ಇಷ್ಟೆಲ್ಲ ಮಾಡಿದೆ, 20 ವರ್ಷ ನನ್ನನ್ನ ಕತ್ತೆ ತರ ದುಡಿಸ್ಕೊಂಡ್ರು, ನನ್ಗೇನು ಮಾಡಿಲ್ಲ, ಇವತ್ತು ಅವರು ಅನುಭವಿಸ್ಬೇಕು ಅಂತ ಹೇಳಿ. ಬಟ್ ಯಾವುದೇ ರೀತಿಯ ತೊಂದರೆಯನ್ನ ಅವರು ಅನುಭವಿಸ್ತಾ ಇಲ್ಲ. ದುಡ್ಡು ಆಸ್ತಿ ಅವರಿಂದ ದೂರ ಆಗಿರ್ಬೋದು, ಆದ್ರೆ ಅವರ ಖುಷಿ, ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ಅವರಲ್ಲಿ ಇದ್ದೇ ಇದೆ. ಇದನ್ನ ಜಗನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಅದೇ ಕಾರಣಕ್ಕೆ ಜೆ.ಪಿ. ಪಾಟೀಲ್ ನನ್ನ ಕಾಲ್ ಮಾಡಿ ಕಾಲನ್ನ ಎಳಿತಾರೆ ಜಗನ್. ಆದ್ರೆ ಜೆ.ಪಿ. ಪಾಟೀಲ್ ಯಾವ್ದಕ್ಕೂ ಕೂಡ ಅಂಜೋದು ಇಲ್ಲ, ಬಗ್ಗೋದು ಇಲ್ಲ. ತನ್ನ ನೆಮ್ಮದಿಯನ್ನ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಅಂತಾನೆ ಹೇಳ್ತಾರೆ. ಮಾವ ಏನು ಸುಮ್ಮನೆ ಇದ್ ಬಿಡ್ಬೋದು, ಆಸ್ತಿ ನನ್ನ ತಮ್ಮ ತಗೊಂಡಿದ್ದಾನೆ, ತಗೊಳ್ಳಿ ಬಿಡಿ, ನಾನು ಆಡ್ಸಿರೋ ನನ್ನ ತಮ್ಮ ತಾನೆ, ಅವ್ನಿಗೆ ಮನೆ ಇಷ್ಟ ಇದ್ರೆ ತಗೊಳ್ಳಿ ಬಿಡಿ ಅಂತ ಹೇಳಿದ್ರು. ಈಗ ದುಡ್ಡನ್ನು ತಗೊಳ್ಳಿ ಬಿಡಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡಿದ್ದಾರೆ ಜೆ.ಪಿ. ಮೊದಲಿನ ಜೆ.ಪಿ. ಅಲ್ಲ ಈಗಿರೋ ಜೆ.ಪಿ. ತುಂಬಾ ಬದಲಾಗಿದ್ದಾರೆ. ನಿಜಕ್ಕೂ ಕೂಡ ಜೆ.ಪಿ. ಈಗ ಅಂತ ಅನ್ಕೊಂಡ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಬಟ್ ಅಚ್ಚರಿ ಪಡುವ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಶಕ್ತಿ ಪ್ರಸಾದ್ ಹಾಗೆ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ ಅವರ ಬದುಕಿಗೆ ಬರೋಕ್ಕೂ ಮುನ್ನ ಜಿ.ಪಿ. ಪಾಟೀಲ್ ಅವರು ಇದ್ದದ್ದೇ ಹೇಗೆ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವರು ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅಂತ ಮಕ್ಕಳನ್ನ ಒಂದು ಒಳ್ಳೆ ದಾರಿಯಲ್ಲಿ ಬೆಳೆಸಿ ತನ್ನ ಕುಟುಂಬನ ತನ್ನ ಪ್ರಪಂಚ ಅಂತ ಅನ್ಕೊಂಡಿದ್ರು. ಜೆ.ಪಿ. ಕೂಡ ಅದೇ ರೀತಿ ಅನ್ಕೊಂಡಿದ್ದದ್ದು. ಬಟ್ ಯಾವಾಗ ಶಕ್ತಿ ಪ್ರಸಾದ್ ಅವರ ಬದುಕಲ್ಲಿ ಎಂಟ್ರಿ ಕೊಡ್ತಾರೋ ಆ ನಂತರ ದುಡ್ಡಿನ ಮೋಹಕ್ಕೆ ಬಿದ್ದು ಈ ರೀತಿಯಾಗಿ ಜೆ.ಪಿ. ಬದಲಾಗಿದ್ರು. ಆದ್ರೆ ಜೀವನ ಅನ್ನೋದು ಎಲ್ಲರನ್ನ ಕೂಡ ಬದಲಾಯಿಸುತ್ತೆ ಅನ್ನೋ ಹಾಗೆ ಇವತ್ತು ಜೆ.ಪಿ. ಪಾಟೀಲ್ ಅವರನ್ನ ಕೂಡ ಬದಲಾಯಿಸಿಬಿಟ್ಟಿದ. ಅದಕ್ಕೆ ಕಾರಣಕರ್ತಳಾಗಿದ್ದು ಭಾರ್ಗವಿ ಅಂತಾನೆ ಹೇಳ್ಬೋದು. ಭಾರ್ಗವಿಯ ದಿಟ್ಟತನದ ಹೋರಾಟ, ಆಕೆಯ ಸತ್ಯದ ನ್ಯಾಯದ ಒಂದು ಹಾದಿ ನಿಜಕ್ಕೂ ಕೂಡ ಜೆ.ಪಿ.ಯನ್ನೇ ಬದಲಾಯಿಸಿಬಿಟ್ಟಿದೆ. ಗಂಗೆಗೆ ಶಿಕ್ಷೆ ಕೊಟ್ಟಂತಹ ಭಾರ್ಗವಿ ಈಗ ತನ್ನ ಮಾವನಿಗೆ ಬೆನ್ನಿಗೆ ಚೂರಿ ಹಾಕಿದಂತ ಜಗನ್ನ ಸುಮ್ಮನೆ ಬಿಡ್ತಾಳ? ಖಂಡಿತ ಇಲ್ಲ. ಇಷ್ಟು ದಿನ ಸುಮ್ಮನೆ ಇದ್ಲು, ಮಾವನೇ ನಿರ್ಧಾರ ತಗೊಂಡಿದ್ದಾರೆ, ಮನೆ ಬೇಡ ಅಂದಮೇಲೆ ನಾವ್ ಯಾಕೆ ಹೋಗ್ಬೇಕು ಅಂತ ತನ್ನ ಹಾಕಿದಂತ ಸವಾಲನ್ನ ಕೂಡ ಮರೆತು ಕೂತಿದ್ಲು ಭಾರ್ಗವಿ. ಬೃಂದಾನೇ ಹೇಳಿದ್ದು, ನೀನು ಆ ಮನೆಯನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂತ. ಬಟ್ ಭಾರ್ಗವಿ ಆಗ್ಲೂ ಕೂಡ ಬೃಂದಾಗೆ ತಿರುಗೇಟನ್ನ ಕೊಟ್ಟಿದ್ರು, ಅರ್ಜುನ್ ಕೂಡ ತಿರುಗೇಟನ್ನ ಕೊಟ್ಟಿದ್ರು ಬೃಂದಾಗೆ. ಆದ್ರೆ ಇವತ್ತು ಎಲ್ಲವೂ ಕೂಡ ಬದಲಾಗಿದೆ. ಅದಕ್ಕೆ ಕಾರಣ ಮತ್ತೆ ಜಗನ್ ಅಂತಾನೆ ಹೇಳ್ಬೋದು. ಜಗನ್ನ ಅತಿ ಆಸೆ, ದುರಾಸೆ, ಬೆನ್ನಿಗೆ ಚೂರಿ ಹಾಕಿದ ರೀತಿಯನ್ನ ನಿಜಕ್ಕೂ ಭಾರ್ಗವಿಯಿಂದ ಸಹಿಸ್ಕೊಳ್ಳೋಕ್ಕಾಗುತ್ತಿಲ್ಲ. ಹಾಗಾಗಿ ಆಕೆ ಜಗನ್ನನ್ನ ಮುಖಾಮುಖಿ ಆಗ್ತಾಳೆ. ಜಗನ್ ಮಾಡಿದಂತ ಕರ್ಮ ಕಾಂಡಕ್ಕೆ ತಿರುಗಿ ಬೀಳ್ತಾಳೆ. ಈ ಕಡೆ ಜಗನ್ ತಾನು ಮಾಡಿದ್ದೇ ಸರಿ, ನಿಮ್ಮ ಮಾವ ದೇವತಾ ಮನುಷ್ಯನ ಹಂಗೆ ಹಿಂಗೆ ಅಂತ ಹೇಳಿ ಮಾತನಾಡಿದಾಗ ತನ್ನ ಮಾವನ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾಳೆ ಭಾರ್ಗವಿ. ಬ್ಯಾಟಿಂಗ್ ಮಾಡುವುದ್ರ ಮುಖಾಂತರ ತನ್ನ ಮಾವ ದೇವತಾ ಅಂತ ಮನುಷ್ಯ, ಅಂತವರಿಗೆ ಮೋಸ ಮಾಡಿದ ನಿಮಗೆ ಖಂಡಿತ ಕರ್ಮ ಅನ್ನೋದು ಸುಮ್ಮನೆ ಬಿಡುವುದಿಲ್ಲ. ಅದು ತಿರುಗಿಸಿ ವಾಪಸ್ ಕೊಟ್ಟೆ ಕೊಡುತ್ತೆ. ಜೊತೆಗೆ ಚಾಲೆಂಜ್ ಹಾಕ್ತಾ ಇದ್ದೀನಿ ನಿಮಗೆ, ನಾನು ನನ್ನ ಮಾವನ ಆಸ್ತಿಯನ್ನ, ದುಡ್ಡನ್ನ, ಮನೆಯನ್ನ ಅವರಿಗೆ ಮತ್ತೆ ವಾಪಸ್ ಕೊಡಿಸ್ತೀನಿ. ಅವತ್ತು ಚಾಲೆಂಜ್ ಹಾಕಿದ್ದೆ. ಬಟ್ ನನ್ನ ಮಾವನೇ ಹೇಳಿದ್ರು ಅಂತ ಸುಮ್ಮನಿದ್ದೆ. ಆದ್ರೆ ಇನ್ನು ಮುಂದೆ ಸುಮ್ಮನಿರುವುದಕ್ಕೆ ಸಾಧ್ಯವೇ ಇಲ್ಲ. ಕೋರ್ಟ್ಗೆ ನಿಮ್ಮನ್ನ ಕೂಡ ತರ್ತೀನಿ. ಕೋರ್ಟ್ಗೆ ಬಂದು ಮಂಡಿಯೂರಿ ನನ್ನ ಮಾವನ ಮುಂದೆ ಕ್ಷಮೆ ಕೇಳಬೇಕು ನೀವು, ಆ ರೀತಿ ಮಾಡ್ತೀನಿ ಅಂತ ಸೂಪರ್ ಸಖತ್ ಭರ್ಜರಿ ಚಾಲೆಂಜ್ ಮಾಡ್ತಿದ್ದಾಳೆ ಭಾರ್ಗವಿ. ಈ ಕಡೆ ಜಗನ್ ಮೇಲ್ನೋಟಕ್ಕೆ
ಯಾವುದೇ ರೀತಿ ಬಗ್ದೇರೋ ಹಾಗೆ ನಡ್ಕೊಂಡ್ರು ಕೂಡ ಮನದಲ್ಲಿ ಆತಂಕ ಇದ್ದೇ ಇದೆ. ಯಾಕಂದ್ರೆ ಭಾರ್ಗವಿ ಎಂತ ಟ್ಯಾಲೆಂಟೆಡ್ ಅನ್ನೋದು ಅವ್ರಿಗೂ ಕೂಡ ಗೊತ್ತದ, ಸಾಕ್ಷಿಗೂ ಕೂಡ ಗೊತ್ತದ. ಹಾಗಾಗಿ ಸಾಕ್ಷಿ ಮತ್ತೆ ಜಗನ್ನ ಮನದಲ್ಲಿ ಆತಂಕ ಸೃಷ್ಟಿ ಆಗ್ದ. ಯಾಕಂದ್ರೆ ಇಲ್ಲಿ ಭಾರ್ಗವಿ ಏನ್ ಬೇಕಿದ್ರು ಮಾಡ್ಬೋದು ಅಂತ ಗಂಗನ್ನೇ ಚಿಳ್ಳೆ ಹಣ್ಣು ತಿನ್ಸಿ ಜೈಲಿಗೆ ಕಳಿಸ್ತವ್ರು ಅವರು. ಅಂಥದ್ರಲ್ಲಿ ನಾವು ಯಾವ ಲೆಕ್ಕ ಅಂತ ಹೇಳಿ. ಬಟ್ ಆದ್ರೂ ಕೂಡ ಕಾನೂನಿನ ಪ್ರಕಾರವಾಗಿ ಹೋರಾಟ ಮಾಡ್ಲಿಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬಹುದು, ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಅವರು ರೆಡಿ ಮಾಡ್ಕೊತಿದಾರ. ಇತ್ತ ಕಡೆ ಬೃಂದಾಗೆ ಕೈಯಲ್ಲಿ ಕಾಸಿಲ್ಲ. ಬೃಂದ ಜಸ್ಟ್ ತನ್ನದಷ್ಟೇ ನೋಡ್ಕೊಳ್ಳೋದು, ಯಾರಿಗೇನಾದ್ರೂ ಕೂಡ ಪರವಾಗಿಲ್ಲ, ತಂದನ್ನು ನೋಡ್ಕೊಂಡೆ ಅಷ್ಟೇ ಸಾಕು ಅನ್ಕೊಂಡು ಆಲ್ರೆಡಿ ಜಗನ್ ಮತ್ತೆ ಸಾಕ್ಷಿ ಹತ್ರ ಹೋಗಿ ಒಂದು ಸೈಟು ಮನೇನ ಕೊಡಿ ಅಂತ ಭಿಕ್ಷೆ ಬೇಡಿದ್ರು. ಆದ್ರೆ ಅವರು ಭಿಕ್ಷುಕರಾಗಿ ನೋಡಿದ್ರು ಬೃಂದಾಳನ್ನ. ಹಾಗಾಗಿ ಬೃಂದ ತಿರುಗಿ ಬಿದ್ದಿದೆ, ಭಾರ್ಗವಿ ನಿಮ್ಮನ್ನು ಕೋರ್ಟ್ಗೆ ಎಳಿತಾಳೆ, ನಿಮ್ಮ ಹತ್ರ ಕಿತ್ಕೋತಾಳೆ, ಹಂಗೆ ಹಿಂಗೆ ಅಂತ ಕೂಡ ಹೇಳಿ ಬಂದಿದ್ದು. ಬಟ್ ಈಗ ಎಲ್ಲ ಕೂಡ ಉಲ್ಟಾ ಹೊಡೆದದ. ದುಡ್ಡಿಲ್ಲ, ಮನೆ ತಗೋತಿಲ್ಲ ಅನ್ನೋ ಕಾರಣಕ್ಕೆ ಬೃಂದ ಮತ್ತೆ ಹಳೆ ಪಾದನೆ ಗತಿ ಅನ್ನೋ ಹಾಗೆ ಸಾಕ್ಷಿ ಮತ್ತೆ ಜಗನ್ ಹತ್ರಕ್ಕೆ ಹೋಗ್ಬೇಕು. ಯಾಕಂದ್ರೆ ಕೈಯಲ್ಲಿ ದುಡ್ಡಿಲ್ಲ, ಕೈಯಲ್ಲಿ ದುಡ್ಡು ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬಕೆಟ್ ಹಿಡಿಬೇಕು ಅನ್ಕೊಂಡಿದ್ದ ಒಂದು ಸೂಪರ್ ಪ್ಲಾನ್ ಮಾಡೋದ್ರ ಮುಖಾಂತರ ಸಾಕ್ಷಿಯನ್ನ ಭೇಟಿ ಮಾಡಿ ಅವ್ರ ಜೊತೆ ಸೇರ್ಕೊಂಡು ಭಾರ್ಗವಿ ಏನೇನು ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ನನಗೇನು ಕೊಡಬೇಕು ಅದನ್ನ ಕೊಟ್ಬಿಡ್ಬೇಕು, ನನಗೆ ಆ ಸಂಕಷ್ಟದಲ್ಲಿ ಬೇಯುವುದಕ್ಕೆ ಸಾಧ್ಯ ಇಲ್ಲ, ನನಗೊಂದಷ್ಟು ಆಸ್ತಿ ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬೃಂದ ಅವ್ರ ಜೊತೆ ಹೋಗಿ ಡೀಲ್ ಮಾಡ್ಕೊತಾಳೆ. ಆದ್ರೆ ಆಕೆಯ ತಂಗಿ ಭಾರ್ಗವಿ ತನ್ನ ಮಾವನಿಗೆ ಮೋಸ ಮಾಡಿದಂತ ಜಗನ್ ಮತ್ತೆ ಸಾಕ್ಷಿಗೆ ಪಾಠ ಕಲಿಸ್ಬೇಕು ಅಂತಿದ್ದಾರೆ. ಇತ್ತ ಕಡೆ ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ GP ಮಾತ್ರ ತುಂಬಾ ಆರಾಮಾಗಿದ್ದಾರೆ. ಇದನ್ನ ನೋಡಿದಂತ ಮನೆ ಮಂದಿ ಏನಿದು ಇಷ್ಟು ಆರಾಮಾಗಿದ್ದು, ಇದು ಹೇಗೆ ಸಾಧ್ಯ, ನಿಮಗೆ ಮೋಸ ಆಗಿದೆ, ಮನೆಯನ್ನೇನೋ ಬಿಟ್ರಿ ಬಟ್ ಬೆನ್ನಿಗೆ ಮತ್ತೆ ಚೂರಿ ಹಾಕಿದ್ರಲ್ಲ, ಇದನ್ನ ಹೇಗೆ ಸ್ವೀಕರಿಸಿದ್ರ ಅಂತ ಕೇಳ್ತಾರ. ಆಗ GP ಹೇಳುದು ಒಂದೇ ಮಾತು, ಖಂಡಿತ ನನಗೆ ಬೇಸರ ಆಗಿಲ್ಲ, ಮನಸ್ಸು ನೋವಾಗಿಲ್ಲ ಅಂತ ಖಂಡಿತ ನಾನು ಹೇಳುವುದಿಲ್ಲ. ಖಂಡಿತ ನನ್ನ ಮನಸ್ಸಿಗೂ ಬೇಸರ ಆಗಿದೆ, ನೋವಾಗಿದೆ. ಬಟ್ ಏನ್ ಮಾಡಕ್ಕಾಗುತ್ತೆ, ಆಗೋಗಿದೆ ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ನೋವನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಯಾಕಷ್ಟು ನೋವಾಗಬೇಕು ನನಗೆ? ಒಬ್ಬ ಮನುಷ್ಯರನ್ನ ಕಳ್ಕೊಂಡ್ರೆ ಆಗುವಂತ ನೋವೇನು ಆಸ್ತಿಯನ್ನ ಕಳ್ಕೊಂಡಾಗ ಆಗ್ತಿಲ್ವಲ್ಲ. ಅದ್ರ ಅರ್ಥ ಮನುಷ್ಯರಿಗಿಂತ ಆಸ್ತಿ ಮುಖ್ಯನಾ? ಆಸ್ತಿಯನ್ನ ನಾನು ನಾಳೆ ಕೂಡ ಸಂಪಾದನೆ ಮಾಡ್ಬೋದು, ವಿದ್ಯೆ ಇದೆ, ನನ್ನ ಮನೆಯವರಿದ್ದಾರೆ ನನ್ನ ಜೊತೆ ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ಮಾತಿಂದ ಗೊತ್ತಾಗತ್ತೆ ಇಲ್ಲಿ GP ಮನೆಯವರನ್ನ ಎಷ್ಟು ಮಟ್ಟಿಗೆ ತಗೊಂಡಿದ್ದಾರೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ. ಜೊತೆಗೆ ತನ್ನ ಮನೆಯಲ್ಲಿರ್ತಕ್ಕಂಥ ಅರ್ಜುನ್ ಮತ್ತೆ ಭಾರ್ಗವಿನೇ ನನಗೆ ಧೈರ್ಯ, ಸ್ಥೈರ್ಯ, ಆಸ್ತಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಇತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ ಮಾವ ಆ ರೀತಿ ಹೇಳಿದ ಮಾತ್ರಕ್ಕೆ ಸುಮ್ಮನೆ ಕೂತ್ಕೊಳ್ಳುತ್ತಲ್ಲ. ಇತ್ತ ಕಡೆ ಅರ್ಜುನ್ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಇವತ್ತು ಅಪ್ಪ ಈ ಸ್ಥಿತಿಲಿ ಇದ್ದಾರೆ, ಜೊತೆಗೆ ಬರ್ಬೇಕಾಗಿರೋ ದುಡ್ಡನ್ನು ಕೂಡ ಚಿಕ್ಕುವ ಮೋಸ ಮಾಡ್ಬಿಟ್ಟು ಇದಕ್ಕೆಲ್ಲ ಒಂದ್ ರೀತಿ ನಾನೇ ಕಾರಣ ಆಗ್ಬಿಟ್ಟೆ. ಅವತ್ತು ಭಾರ್ಗವಿ ಹೇಳಿದಾಗೆ ಪತ್ರವನ್ನ ನೋಡಿದ್ರೆ ಇವತ್ತು ನಾವು ಇದನ್ನ ಫೇಸ್ ಮಾಡ್ಬೇಕಾಗಿರ್ಲಿಲ್ಲ, ಇವತ್ತು ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ಅರ್ಜುನ್ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಗ ಭಾರ್ಗವಿ ಬಂದು ಈ ರೀತಿ ಆಗಿ ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಏನಾನ ಕೂಡ ನಮ್ಮಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಏನಾದ್ರೂ ಮಾಡ್ಬೇಕು ಅಂದ್ರೆ ನಾವು ಮತ್ತೆ ಯುದ್ಧಕ್ಕೆ ಇಳಿಬೇಕಾಗತ್ತೆ, ರಣರಂಗಕ್ಕೆ ಇಳಿದು ಯುದ್ಧವನ್ನ ಮಾಡ್ಬೇಕಾಗತ್ತೆ. ಯುದ್ಧವನ್ನ ಮಾಡೋದ್ರ ಮುಖಾಂತರ ನಾವು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಿಜಕ್ಕೂ ಕೂಡ ನ್ಯಾಯ ದೊರಕಿಸ್ಕೊಳ್ಬೇಕಾಗತ್ತೆ, ಅನ್ಯಾಯವನ್ನ ಸಭೆ ಬಡಿಬೇಕಾಗತ್ತೆ ಅಂತ ಹೇಳಿ ಮತ್ತೆ ಕೋರ್ಟ್ ಹೋಗೋದಕ್ಕೆ ತನ್ನ ಗಂಡ ಅರ್ಜುನನ್ನ ಸಿದ್ಧಗೊಳಿಸ್ತಿದ್ದಾಳೆ. ಫೈನಲಿ ಮತ್ತೆ ಕೋರ್ಟ್ ರೂಮ್ ಕತೆ ಶುರುವಾಗ್ತದೆ. ಕೋರ್ಟ್ ರೂಮ್ಗೆ ಬರಲಿ ಬಂದಿದ್ದಾಳೆ ಭಾರ್ಗವಿ. ಬರುವುದ್ರ ಮುಖಾಂತರ ಈ ಟೈಮಲ್ಲೂ ಕೂಡ ಭರ್ಜರಿ ಜಯ ಭೇರಿಯನ್ನ ಬಾರಿಸೋದ್ರ ಮುಖಾಂತರ ತನ್ನ ಮಾವನ ಆಸ್ತಿಯನ್ನ ಮಾವನಿಗೆ ಕೊಡೋದ್ರ ಮುಖಾಂತರ ಕತೆ ಖಂಡಿತವಾಗ್ಲೂ ಅಂತ್ಯಗೊಳ್ಳುತ್ತೆ. ಬಟ್ ಹೇಗೆ ಎಂತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.